ಸೊ ಗೈಸ್, ಸೊ ರಾ ಮಟೀರಿಯಲ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಆಕೈತಿ, ಶೀಟ್ ಹೆಂಗ್ ಕಟಿಂಗ್ ಆಕೈತಿ, ಸರ್ಕಲ್ ಹೆಂಗ್ ಕಟಿಂಗ್ ಆಕೈತಿ ಅನ್ನೋದನ್ನ ನಿಮಗೆಲ್ಲ ತೋರಿಸ್ಕೊಟ್ಟೆ. ಹಾಕುವಾಗ ನಾವು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಒಂದು ಇಲ್ಲೇ ಶೈನಿಂಗ್ ಇರಲ್ಲ. ಸೊ ಇದಕ್ಕೆ ಒಂದೇ ನೀವು ಇಲ್ಲಿ ನೋಡ್ಬೋದು, ಈಗ ಸ್ವಲ್ಪ ಎಲ್ಲ ಹೊಡೆದೊಡದು ಖಾಲಿ ಮಾಡ್ಬೋದು. ಸೊ ಹಿಂಗೆ ರೋಲ್ ಬರ್ತಾವೆ ನಮ್ಗೆ. ಸೊ ಇದನ್ನ ನೋಡ್ಬೋದು, ಇದಕ್ಕೆ ರೇಷೋ ಇರ್ತೈತಿ. ನಾವು ಯೂಸ್ ಮಾಡೋ ಗಮ್ಮ ರೇಷೋ ಏನಪ್ಪ ಅಂದ್ರೆ, ಅಂಗಡಿಯವರಿಗೆ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಎಲ್ಲರೂ ಎಲ್ಲೇ ಮೋಸ ಮಾಡ್ತಾರ ಅಂತಂದ್ರೆ, ಈಗ ನೆಕ್ಸ್ಟ್ ನಾ ಏನ್ ಹೇಳ್ತೀನಲ್ಲ, ಇಲ್ಲೇ ಮೋಸ ಮಾಡ್ತಾರ. ಏನಪ್ಪಾ ಅಂತಂತಂದ್ರೆ, ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಆರಾಮದಿರ ಅಂತ ತಿಳ್ಕೊಂತೀನಿ. ಸೊ ಲಾಸ್ಟ್ ವಿಡಿಯೋನಾಗ ನೀವು ನಮ್ದು ಫ್ಯಾಕ್ಟ್ರಿ ಟೂರ್ ನೋಡಿದ್ರಿ. ಹೋಪ್ ಎಲ್ಲಾರ್ಗೂ ಲೈಕ್ ಆಗೈತಿ ಅಂತ ಅನ್ಕೊಂತೀನಿ. ಸೊ ಯಾರ್ಯಾರು ನೋಡಿರಿ, ಥ್ಯಾಂಕ್ ಯು ಸೋ ಮಚ್. ಹಂಗ ಸಪೋರ್ಟ್ ಮಾಡ್ಕೊಂತೀರ್ರಿ. ಯಾರ್ಯಾರು ನೋಡಿಲ್ಲ ಅಲ್ಲ, ಪ್ಲೀಸ್ ಹೋಗಿ ನೋಡ್ರಿ, ನಿಮ್ಮ ಫ್ರೆಂಡ್ಸಿಗೂ ತೋರಿಸ್ರಿ, ಫ್ಯಾಮಿಲಿ ಒಳಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ. ಸೊ ಇವತ್ತಿಂದ ಲಾಗ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ನೀವು ಇಷ್ಟು ದಿವ್ಸ ನೋಡಿರಿ ಪೇಪರ್ ಪ್ಲೇಟ್ ಎಲ್ಲಾರು ತಯಾರು ಮಾಡೋದು ಹೆಂಗ ಅನ್ನೋದು ತೋರ್ಸ್ಯಾರ. ಬಟ್ ರಾ ಮಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡೋದು ಯಾರು ತೋರಿಸಿಲ್ಲ ಅಂತ ನಾ ಅನ್ಕೊಂತೀನಿ. ತೋರಿಸಿದ್ರು ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ತೋರಿಸ್ತೀನಿ ನಿಮಗೆ. ಸೊ ಇವತ್ತಿನ ಲಾಗ್ ಪೂರ್ತಿ ಕಂಪ್ಲೀಟ್ಲಿ ಬಂದ್ಬಿಟ್ಟು ನಿಮ್ಗೆ ರಾ ಮಟೀರಿಯಲ್ ಹೆಂಗ್ ರೆಡಿ ಆಕೈತಿ, ನಾವು ಯಾವ GSM ಪೇಪರ್ ಯೂಸ್ ಮಾಡ್ತೀವಿ, ಅದರದ್ದು BF ಎಷ್ಟು, ಅದರದ್ದು ಯಾವ GSM ಅದ, ಸೊ ಆಮೇಲೆ ಯಾವ GSM ಪ್ಲೇಟ್ ಮಾಡಿದ್ರೆ ಚಲೋ ಆಕೈತಿ, ಯಾವ GSM ಪ್ಲೇಟ್ ಮಾಡಿದ್ರೆ ಕ್ವಾಲಿಟಿ ಹೆಂಗ್ ಬರ್ತೈತಿ ಅನ್ನೋದನ್ನ ನಾ ಇವತ್ತಿನ ಲಾಗ್ ಒಳಗೆ ಹೇಳ್ಕೊಡ್ತೀನಿ. ಇವತ್ತಿಂದು ಲಾಗ್ ನಿಮಗೆ ಲೈಕ್ ಆಕೈತಿ ಅನ್ಕೊಂತೀನಿ. ಸೊ ಬರ್ರಿ ಹೋಗೋಣ ಫ್ಯಾಕ್ಟ್ರಿಗೆ, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್, ಲೆಟ್ಸ್ ಗೋ. ಸೊ ಗಾಯ್ಸ್, ಬಂದೆ ನಾ ಈಗ ಫ್ಯಾಕ್ಟ್ರಿಗೆ. ಈಗ ನಿಮಗೆ ತೋರಿಸ್ತೀನಿ ನಾನು ಯಾವ GSM ರಾ ಮಟೀರಿಯಲ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂತಂದು. ಸೊ ಬರ್ರಿ ಹೋಗೋಣ, ಒಳಗೆ ಹೋಗೋಣ ಬರ್ರಿ. ಫಸ್ಟ್ ರಾ ಮಟೀರಿಯಲ್ ರೆಡಿ ಮಾಡುವಾಗ ರೋಲ್ ಹಿಂಗಿರ್ತಾವೆ, ಇಲ್ಲದ ನೋಡ್ರಿ ಹಿಂಗಿರ್ತವೆ ರೋಲ್. ಇವೆಲ್ಲ ರೆಡಿ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಫಸ್ಟ್ ರೋಲ್ ಹೆಂಗಿರ್ತಾವೆ ಅಂತಂದ್ರೆ, ನೀವು ಇಲ್ಲಿ ನೋಡ್ಬೋದು, ಈಗ ಸ್ವಲ್ಪ ಎಲ್ಲ ಹೊಡೆದೊಡದು ಖಾಲಿ ಮಾಡ್ತೀವಿ. ಸೊ ಹಿಂಗೆ ರೋಲ್ ಬರ್ತಾವೆ ನಮ್ಗೆ. ಸೊ ನಾವು ಎರಡು ಟೈಪ್ ರಾ ಮಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಒಂದು ಬಂದುಬಿಟ್ಟು 100 GSM, ಇನ್ನೊಂದು ಬಂದುಬಿಟ್ಟು 120 GSM. 100 GSM ಅಂತಂತಂದ್ರೆ ಹೆಂಗಿರ್ತಿತ್ತು ಅಂತಂದ್ರೆ, ಈಗ ನೋಡ್ರಿ ಇದ್ರೊಳಗೆ ಬರ್ದಿರ್ತಾರೆ ಮಿಲ್ಲಿಂತ್ರ ನಾವು ತರಿಸಿದಾಗ ಏನಾಗ್ತೈತಿ. ಸೊ ಇಲ್ಲಿ ಅವ್ರ ಕ್ಲಿಯರಾಗಿ ಬರ್ತಿರ್ತಾವೆ. ಇದನ್ನೆಲ್ಲರೂ ನೆನಪಿಟ್ಕೊರಿ. ಹೆಂಗಂತಂದ್ರೆ, ಫಸ್ಟ್ ಬಂದುಬಿಟ್ಟು ಈಗ ಅವ್ರದ್ದು ಕೋಡ್, ಈ ಪೇಪರ್ ಈ ನಂಬರ್ ಒಳಗೆ ರೆಡಿ ಆಗೈತಿ ಅನ್ನೋದು ಅದ್ರದ್ದು ಕೋಡ್. ಸೆಕೆಂಡ್, ಈಗ 16 ಅನ್ನೋದು BF ಅಂತ ಹೇಳಿದ್ನಲ್ಲ ನಾನು. BF ಅಂತಂದ್ರೆ ಬಸ್ಟಿಂಗ್ ಫ್ಯಾಕ್ಟರ್, ಅಂದ್ರೆ ಇದು ಪೇಪರ್ದು ಥಿಕ್ನೆಸ್ ಏನೈತಿ 16 BF ಐತಿ ನಿಮ್ಮದು. ಸೊ ನಾವು 16 BF 100 GSM ಪೇಪರ್ನ ಯೂಸ್ ಮಾಡ್ತೀವಿ. ಸೊ BF ಎಷ್ಟು ಹೆಚ್ಚಿಗೆ ಇರ್ತೈತಲ್ಲ, ಸೊ ನಿಮ್ಮದು ಪೇಪರ್ ಅಷ್ಟು ಥಿಕ್ನೆಸ್ ಇರ್ತೈತಿ. ಬಸ್ಟಿಂಗ್ ಫ್ಯಾಕ್ಟರ್ BF ಅಂತಂತಂದ್ರೆ ಏನ, ಬಸ್ಟಿಂಗ್ ಫ್ಯಾಕ್ಟರ್ ಅದೆಷ್ಟು ಹೆಚ್ಚಿಗೆ ಇರ್ತೈತಿ ಅಷ್ಟು ನಿಮ್ಮದು ಪೇಪರ್ದು ಥಿಕ್ನೆಸ್ ಯೂಸ್ ಮಾಡ್ತೀವಿ. ಸೊ ನಾವು ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಏನಪ್ಪ ಅಂತಂದ್ರೆ 16 BF 100 GSM ಒಂದು ಕ್ವಾಲಿಟಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಇನ್ನೊಂದು ಏನು ಮಾಡ್ತೀವಿ ನಾವು, 120 GSM ಯೂಸ್ ಮಾಡ್ತೀವಿ. 120 GSM ಅಂತಂದ್ರೆ ಇವೆಲ್ಲ 120 GSM ರೋಲ್ಗಳು. ಇದ್ರದೊಳಗೆ ಹಿಂಗೆ ಇರ್ತೈತಿ. ಇದು ಫಸ್ಟ್ ಅಲ್ಲಿದೆ ಕೋಡ್, ಮಿಷಿನ್ ಕೋಡ್. ಇದು 16 BF 120 GSM. ಇದು ಸೈಜ್ 16 ಇಂಚಿದ್ದು ಸೈಜ್, ಅಂದರೆ ಇದು ರೋಲ್. ಇಲ್ಲಿಂದ ಇಲ್ಲೇ ಬಂದ್ಬಿಟ್ಟು ನಿಮ್ಗೆ ಸೈಜ್ ಇರ್ತೈತಿ. ಆಮೇಲೆ ನಿಮಗೆ ಇದ್ರ ಮೇಲೆ ವೇಟ್ ಬರಬೇಕಾರೆ 172 kg, 163 kg, ಹಿಂಗೆ 165 kg. ಸೊ ಇದು ನೀವು ತಿಳ್ಕೊಬೇಕು. ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಹೆಂಗಪ್ಪ ಅಂತಂತಂದ್ರೆ, ರೋಲ್ ಇದ್ದಿದ್ದನ್ನ ಆಮೇಲೆ ನಾವು ಹಿಂಗೆ ಲ್ಯಾಮಿನೇಷನ್ ಮಾಡಿದಾಗ ನಿಮ್ಗೆ ಈ ಟೈಪ್ ರೋಲ್ ಆಗ್ತೈತಿ. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಒಳಗೆ ರೋಲ್ ಆಗ್ತದೆ. ಆಮೇಲೆ ಹಿಂಗೆ ರೋಲ್ ಆಗಿದ್ದನ್ನು ನಾವೇನು ಮಾಡ್ತೀವಿ, ಈಗ ಶೀಟ್ ಕಟಿಂಗ್ ಮಷಿನ್ ನೋಡಿರಿ ನೀವು. ಸೊ ಈ ಶೀಟ್ ಕಟಿಂಗ್ ಮಷಿನ್ ಒಳಗೆ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಿಂಗೆ ಶೀಟ್ ಕಟಿಂಗ್ ಮಾಡ್ಕೊತೀವಿ. ಸೊ ಈಗ ನಾವು ಫಸ್ಟ್ BF ಅಂತಂದ್ರೆ ಏನಂತ ನಿಮ್ಗೆ ಗೊತ್ತಾಗ್ತದೆ, ಬಸ್ಟಿಂಗ್ ಫ್ಯಾಕ್ಟರ್ ಅದು ಗೊತ್ತಾಗ್ತದೆ. ಯಾವ GSM ಯೂಸ್ ಮಾಡ್ತೀವಿ ಅಂದ್ರೆ ನಾವು 100 GSM ಮತ್ತು 120 GSMನ ಯೂಸ್ ಮಾಡ್ತೀವಿ ನಾವು ಪೇಪರ್. ಸೊ 100 GSM ಅಂದ್ರೆ ಸ್ವಲ್ಪ ತಿಳಿ ಇರ್ತೈತಿ, 120 GSM ಅಂತಂದ್ರೆ ಸ್ವಲ್ಪ ದಪ್ಪ ಇರ್ತೈತಿ. ಅವು ಎಷ್ಟು ಗ್ರಾಮ್ ಬರ್ತಾವೆ ಏನು ಬರ್ತಾವೆ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ಸೊ ಈಗ ಇದು ರೋಲ್ನ ಈ ಮಷಿನ್ ಒಳಗೆ ಹೆಂಗೆ ಹಾಕೋದು ಅನ್ನೋದು ತೋರಿಸ್ತೀನಿ. ಸೊ ಬರ್ರಿ, ಇದು ರೋಲ್ ಹಿಂಗೆ ಇರ್ತೈತಿ. ಈಗ ನೀವು ಹಾಕ್ತೀವಿ ನಾವು ಸೈಡ್. ಸೊ ಇದಕ್ಕೆ ಬ್ರೇಕ್ ಅಂತ ನಾವು ಬ್ರೇಕ್ ರೊಟೇಟ್ ಆಗುವಾಗ ಬ್ರೇಕ್ ಬೇಕಾಗ್ತೈತಿ, ಇಂಪಾರ್ಟೆಂಟ್ ಅದಕ್ಕೆ.
GSM ಬಸ್ಟಿಂಗ್ ಫ್ಯಾಕ್ಟರ್ ಯಾವುದು 100 GSM 16 ಇಂಚ್ ಯೂಸ್ ಮಾಡ್ತೀವಿ ನಾವು. ಸೊ ಇದು ಇಲ್ಲೇ ಲ್ಯಾಮಿನೇಟ್ ಹಾಕೈತಿ. ಈಗ ಮಷಿನ್ ಅದರ ಲ್ಯಾಮಿನೇಷನ್ ಮಷಿನ್. ಸೊ ಇದನ್ನಲ್ಲಿ ಹಾಕ್ತೀವಿ ನಾವು ನೋಡಿರಿ. ಸಿಲ್ವರ್ ಹಾಕೋದು. ಸೊ ಸಿಲ್ವರ್ ಒಳಗೆ ನಿಮ್ದು ಏನಾಗ್ತೈತಿ, 2 ಟೈಪ್ಸ್ ಇರ್ತೈತಿ. ಏನಪ್ಪ ಅಂತಂದ್ರೆ ಸಿಲ್ವರ್ ಹಾಕುವಾಗ ನಾವು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಒಂದು ಇಲ್ಲೇ ಶೈನಿಂಗ್ ಇರಲ್ಲ. ಸೊ ಇದಕ್ಕೆ ಒಂದು ಡಿಮ್ ಇರುತ್ತೆ, ಇನ್ನೊಂದು ಶೈನಿಂಗ್ ಪಾರ್ಟ್ ಇರುತ್ತೆ. ಸೊ ಶೈನಿಂಗ್ ಪಾರ್ಟ್ ಇದ್ದಿದ್ದೆ ನಿಮ್ಗೆ ಒಳಗಡೆ ಹೋಗ್ಬೇಕು, ಡಿಮ್ ಇದ್ದಿದ್ದೆ ನಿಮ್ಗೆ ಮೇಲ್ಗಡೆ ಬರಬೇಕು. ಅಂದರೆ ಇಲ್ಲೇ ನಮ್ದು ಗಮ್ಮಿಂಗ್ ಆಗಬೇಕು. ಸೊ ಇಲ್ಲೇ ಗಮ್ಮಿಂಗ್ ಆಗಬಾರ್ದು. ಯಾಕಪ್ಪ ಅಂತಂದರೆ ಇವೆಲ್ಲ ಫುಡ್ ಗ್ರೇಡ್ ಇರ್ತಾವೆ. ಸೊ ಫುಡ್ ಗ್ರೇಡ್ ಸಿಲ್ವರ ಯೂಸ್ ಮಾಡ್ತೀವಿ. ಇದು ನಮಗೆ ಕಂಪ್ನಿ ಜಿಂದಾಲ್ ಕಂಪ್ನಿ ಅಂತ ಬರುತ್ತೆ. ಸೊ ಜಿಂದಾಲ್ ಕಂಪ್ನಿ ಸಣ್ಣ ಕಂಪ್ನಿ ಎಲ್ಲ ನಿಮ್ಗೆ ಗೊತ್ತಿದ್ದಿದ್ದೆ ಇಲ್ಲಿ. ಸೊ ಇಂಡಿಯಾದ ಬಿಗ್ಗೆಸ್ಟ್ ಕಂಪನಿ ಅದ. ಸೊ ಇದ್ರ ಸಿಲ್ವರ್ ಒಳಗೆ ಇವೆಲ್ಲ ಫುಡ್ ಗ್ರೇಡೇ ಇರ್ತೈತಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ನಿಮ್ಗೆ ಏನಾಗ್ತೈತಿ, ಇದ್ರೊಳಗೆ ಒಂದು ಡಿಮ್ ಇರ್ತೈತಿ, ಇನ್ನೊಂದು ಶೈನಿಂಗ್ ಇರ್ತೈತಿ. ಡಿಮ್ ಇದ್ದಲ್ಲಿ ನಾವು ಗಮ್ಮಿಂಗ್ ಮಾಡ್ಬೇಕು, ಅಂದ್ರೆ ಕರೆಕ್ಟ್ ಪೇಪರ್ಗೆ ಅಂಟ್ಕೊಂತೈತಿ. ಶೈನಿಂಗ್ ಇದ್ದಿದ್ದು ಮೇಲೆ ಬರಬೇಕು. ಸೊ ಇದನ್ನು ಈಗ ಹಿಂಗೆ ರಾಡಿಗೆ ಹಾಕಿ ನಾವು. ಸೊ ಇದನ್ನ ಇಲ್ಲಿ ಮಷಿನ್ ಒಳಗೆ ಹಾಕ್ಬೇಕು ಈಗ. ಸೊ ಮಷಿನ್ ಒಳಗೆ ಹೆಂಗೆ ಹಾಕ್ತೀವಿ ಅನ್ನೋದು ನಾನು ತೋರಿಸ್ತೀನಿ ಬರ್ತೀನಿ. ನಾವು ಕ್ರಾಫ್ಟ್ ರೆಡಿ ಮಾಡ್ಕೊಂಡ್ವಿ. ಈ ಸೈಡ್ ಸಿಲ್ವರ್, ಈ ಸೈಡ್ ಕ್ರಾಫ್ಟ್ ರೆಡಿ ಐತಿ, ಈ ಸೈಡ್ ಸಿಲ್ವರ್ ರೆಡಿ ಐತಿ, ಗಮ್ಮು ರೆಡಿ ಐತಿ ನಮ್ದು. ಸೊ ಈಗ ಇನ್ನೂ ಸ್ಟಾರ್ಟ್ ಮಾಡೋಣ ಬರ್ರಿ. ಲ್ಯಾಮಿನೇಷನ್ ಹೆಂಗೆ ಆಗ್ತೈತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ. ನಾವು ಇದು ಬ್ರೇಕ್, ಇದಕ್ಕೆ ನಾವು ಏನಂತೀವಿ, ಬ್ರೇಕ್ ಅಂತೀವಿ. ಇದು ಒಂದು ಬ್ರೇಕ್, ಇದು ಒಂದು ಬ್ರೇಕ್. ಬ್ರೇಕ್ ಯಾಕೆ ಹಾಕ್ತೀವಪ್ಪ ಅಂತಂದ್ರೆ ಯೂಸ್ ಆಗ್ತಂದ್ರೆ ಇಲ್ಲೇ ಪೇಪರ್ ಹೆಂಗ್ ಬೇಕು ಅನ್ನೋಕ್ಕೆ ಅಲ್ಲೇ ಲ್ಯಾಮಿನೇಷನ್ ಕಡೆ ಲ್ಯಾಮಿನೇಷನ್ ಕರೆಕ್ಟ್ ಬರಲ್ಲ. ಸೊ ಅದಕ್ಕೆ ನಾವು ಅದನ್ನ ಬ್ರೇಕ್ ಹಾಕಿ ಎಷ್ಟು ಬೇಕಷ್ಟೇ ಟೈಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಈಗ ನಾವು ಈ ಸೈಡ್ ಕ್ರಾಫ್ಟ್ ಹಾಕಿದ್ವಿ ಅಂತಂದ್ರೆ ಅಲ್ಲೇ ಸಿಲ್ವರ್ ಮಾಡ್ತೀವಿ, ಅಲ್ಲೇ ಲ್ಯಾಮಿನೇಟ್ ಹಾಕ್ತೀವಿ. ನಮ್ಮನ್ನ ಹಾಕೊಂಡ್ರೆ ಎರಡು ಏನು ತಗೊಳ್ಬೇಕಲ್ಲ, ಹತ್ತಿಕ್ಕಿ ಸಿಲ್ವರ್ನ ಏನು ಮಾಡ್ತೀವಿ ಸಿಲ್ವರ್ ಹಾಕ್ತಿಲ್ಲ. ಸೊ ಇಲ್ಲಿ ಈಗ ಲ್ಯಾಮಿನೇಟ್ ಆಗಿ ಹಿಂಗೆ ಬರ್ಬೇಕು. ಕ್ರಾಫ್ಟ್ ನಾವು ಈಗ ಆ ಟೈಪ್ ಇದ್ದಿದ್ದ ಕ್ರಾಫ್ಟ್ನ ಏನು ಮಾಡ್ತೀವಿ, ಹಿಂಗೆ ಸಿಲ್ವರ್ನ, ಸೊ ಇದು ಸಿಲ್ವರ್ನ ನಾವು ಹಿಂಗೆ ಗಮ್ಮಿಂಗ್ ಮಾಡ್ಕೊಂಡು ಸೊ ರೆಡಿ ಮಾಡ್ತೀವಿ. ಸೊ ಇದು ಫಸ್ಟ್ ಸ್ಟೆಪ್ ನಮ್ದು ಲ್ಯಾಮಿನೇಷನ್. ಇದು ಫಸ್ಟ್ ಸ್ಟೆಪ್. ಕ್ರಾಫ್ಟ್ನ ನಾವು ಏನು ಮಾಡ್ತೀವಿ, ಸೈಜ್ ಇದು ನಮ್ದು 16 ಇಂಚ್ ಸೈಜ್. 16 ಸೈಜ್ ಇದ್ದು ನಾನು ನಿಮ್ಗೆ ಈಗ ಮುಂದೆ ಹೇಳ್ತೀನಿ. ಫಸ್ಟ್ ಈಗ ನಾವು 16 ಇಂಚ್ ತಗೊಂಡಿವಿ. ಸೊ 16 ಇಂಚ್ ಒಳಗೆ ಏನೇನೆಲ್ಲ ನಾವು ಮಾಡ್ಬೋದು, ಯಾವ ಸೈಜ್ ಮಾಡ್ಬೋದು ಅಂತಂದ್ರೆ ನಾನು ಈಗಲ್ಲೇ ಮುಂದೆ ಹೇಳ್ತೀನಿ. ಸೊ ಇದೇನಾಗ್ತೈತಿ, ಇದು ಲ್ಯಾಮಿನೇಷನ್ ಹಾಕೊಂಡು ಬರ್ತೀನಿ. ಕಂಪ್ಲೀಟ್ ಲ್ಯಾಮಿನೇಷನ್ ಪ್ರೊಸೆಸ್ ಇದು ನೋಡ್ಬೋದು. ಇದು ಮಷಿನ್ ಇದೆಲ್ಲ ಚೈನ್ ಸಿಸ್ಟಮ್ ಐತಿ. ಇದೆಲ್ಲ ಸಿಲ್ವರ್ ಇದು ನಮ್ದು ಕಂಟ್ರೋಲ್ ಪ್ಯಾನಲ್. ಅದು ಅಲ್ಲಿ ಸ್ಪೀಡ್ ಅದು ಎಲ್ಲ ಐತಿ. ಇದು ಲ್ಯಾಮಿನೇಷನ್ ಪ್ರೊಸೆಸ್ ಇದು ಮಾಡ್ತಾರೆ. ಸೊ ಈಗ ನೀವು ನಮ್ದು ಲ್ಯಾಮಿನೇಷನ್ ಪ್ರೊಸೆಸ್ ನೋಡಿದ್ರಿ. ಸೊ ಈಗ ನಾನು ನಿಮಗೆ ಸೈಜಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೈಜಸ್ ಹೆಂಗಪ್ಪ ಅಂತಂತಂದ್ರೆ
8 ನಂಬರ್ಗೆ ಯಾವ ಸೈಜ್ ಯೂಸ್ ಮಾಡ್ತೀವಿ, 9 ನಂಬರ್ಗೆ ಯಾವ ಸೈಜ್ ಯೂಸ್ ಮಾಡ್ತೀವಿ, 10 ನಂಬರ್ಗೆ ಯಾವ ಸೈಜ್ ಯೂಸ್ ಮಾಡ್ತೀವಿ, 12 ನಂಬರ್ಗೆ ಯಾವ ಸೈಜ್ ಯೂಸ್ ಮಾಡ್ತೀವಿ ಕ್ರಾಫ್ಟ್, ಆಮೇಲೆ 6 ನಂಬರ್ಗೆ ಯಾವ್ದು ಯೂಸ್ ಮಾಡ್ತೀವಿ, 7 ನಂಬರ್ಗೆ ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದನ್ನ ಈಗ ನಿಮ್ಗೆ ಹೇಳ್ಕೊಡ್ತೀನಿ, ಬರ್ರಿ ತೋರಿಸ್ತೀನಿ ಅಂತ. ಈಗೇನು ಹೇಳಿದಲ್ಲ, ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮುಖಾಂತರ ನಮ್ಗೆ ಕ್ರಾಫ್ಟ್ ಸಿಗ್ತೈತಿ. ಸೊ ಇಲ್ಲೇ ನೋಡ್ಬೋದು ನೀವು, ಇದು 12 ಇಂಚಿನ ಕ್ರಾಫ್ಟ್. ಸೊ ಇದ್ರಾಗ ನಾವು 12 ನಂಬರ್ ರೆಡಿ ಮಾಡ್ತೀವಿ, ಆಮೇಲೆ 7 ನಂಬರ್ ರೆಡಿ ಮಾಡ್ತೀವಿ. 12x12 ಒಳಗೆ ನಾವು 12 ನಂಬರ್ ಮತ್ತು 7 ನಂಬರ್ದು 4 ಸರ್ಕಲ್ ಅಲ್ಲೇ ಸರ್ಕಲ್ ಕಟಿಂಗ್ ಮಿಷಿನ್ ಒಳಗೆ ನಾವು ಮಾಡ್ತೀವಿ. ಸೊ ಇದು ನಾವು 12 ನಂಬರ್ಗೆ 12 ಇಂಚಿದ್ದು ಹೋಗ್ತೀವಿ, 7 ನಂಬರ್ 12 ನಂಬರ್ 7 ನಂಬರ್ ಮತ್ತು 12 ನಂಬರ್ಗೆ 12 ಇಂಚ್ ಹೋಗ್ತೈತಿ. ಸೊ 6 ನಂಬರ್ಗೆ 13 ಇಂಚ್ ಹೋಗ್ತೈತಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದು 13 ಇಂಚಿಂದ ಕ್ರಾಫ್ಟ್ ಇದೆ. ಸೊ ನೆಕ್ಸ್ಟ್ ನಮಗೆ 8 ನಂಬರ್ ಬರ್ತೈತಿ. ಸೊ 8 ನಂಬರ್ಗೆ ನಾವೇನ್ ಮಾಡ್ತೀವಿ, 14 ಇಂಚಿಂದ ನೋಡ್ತೀವಿ. ಇಲ್ಲಿ ನೋಡ್ರಿ, ಈಗ ನಿಮ್ಗೆ ಗೊತ್ತಾಗ್ಬಿಟ್ಟೈತಿ. ಒಂದನೇದಂತರೂ ಏನಪ್ಪಾ ಕಂಪ್ನಿ ಕೋಡ್, ಎರಡನೇದು 16 ಇದ್ದಿದ್ದು ಏನದು GSM ಅಲ್ಲ, GSM ಅಲ್ಲ, ಅದು ಬಸ್ಟಿಂಗ್ ಫ್ಯಾಕ್ಟರ್. ನಾನು ಕನ್ಫ್ಯೂಸ್ ಆಗ್ತಿರ್ತೇನೆ ಅವಾಗ. 16 ಬಸ್ಟಿಂಗ್ ಫ್ಯಾಕ್ಟರ್. 120 ಏನಂತ ಬರ್ತೈತಿ, ಅದು GSM ಅಂತಂತಂದ್ರೆ ಗ್ರಾಮ್ ಸ್ಕ್ವೇರ್ ಮೀಟರ್ ಅಂತ ಅರ್ಥ. ಅದು 14 ಅಂತ ಬರ್ತಿದ್ದು ಸೈಜ್. ಇದು 14 ಇಂಚ್. 8 ನಂಬರ್ಗೆ ನಾವು 14 ಇಂಚ್ ಸೈಜ್ ಯೂಸ್ ಮಾಡ್ತೀವಿ. 9 ನಂಬರ್ಗೆ ಇವು 16 ಇಂಚಿಂದ ಯೂಸ್ ಮಾಡ್ತೀವಿ. ಇಲ್ಲೇನದಾವಲ್ಲ ಇವು 9 ನಂಬರ್ಗೆ 16 ಇಂಚಿಂದ. 10 ನಂಬರ್ಗೆ ಆಕ್ಚುಲಿ ನಾವು ಮೊದ್ಲ 18 ಇಂಚಿಂದ ಯೂಸ್ ಮಾಡ್ತಿದ್ವಿ. ಈಗ ಏನ್ ಮಾಡತ್ತೀವಪ್ಪ ಅಂತಂದ್ರ 16 ಇಂಚ್ ಒಳಗ ನಾವು 8 ನಂಬರ್ ಮತ್ತೆ 10 ನಂಬರ್ನ ನಾವು ಕಟ್ ಮಾಡಂದ್ಬಿಟ್ಟಿವಿ. ಹೆಂಗ ಅನ್ನೋದನ್ನ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಸೊ ಈಗ ನೀವು ಏನಾಗ್ತೈತಿ, ಫಸ್ಟ್ ಹಿಂಗ ಲ್ಯಾಮಿನೇಷನ್ ಆಗಿದ್ದು ಇರ್ತಿದಲ್ಲ. ಸೊ ಈಗ ಅದು 16 ಇಂಚ್ ಲ್ಯಾಮಿನೇಷನ್ ಆಗತೈತಿ. ಸೊ 16 ಇಂಚ್ ಆಗಿದ್ದ ಲ್ಯಾಮಿನೇಷನ್ ನಾವು ರೂಲ್ ಇಟ್ಟಿರ್ತೀವಿ. ಸೊ ಇಲ್ಲೇ ನೀವು ನೋಡ್ಬೋದು, ಇಲ್ಲೇ ನಾವು ನೋಡ್ರಿ ಎಷ್ಟು ತಗೊಂಡ ರೂಲ್ ಇಟ್ಟಿವಿ, ರೆಡಿ ಮಾಡಿ ಲ್ಯಾಮಿನೇಷನ್ ಮಾಡಿ. ಸೊ ಇಲ್ಲೇ ನೀವು ನೋಡ್ಬೋದು ಎಷ್ಟು ತಗೊಂಡ ರೂಲ್ ಇಟ್ಟಿವಿ ನಾವು. ಸೊ ಇವೆಲ್ಲ ರೂಲ್ ಅದ್ರವೇ ಲ್ಯಾಮಿನೇಷನ್ ಮಾಡಿ ರೆಡಿ ಇದ್ದಿದ್ದೆವು. ಇವೆಲ್ಲ 16 ಇಂಚು. ಆಮೇಲೆ ಇದ್ರ ಮೇಲೆ ಬರ್ದಿರ್ತೀವಿ ನಾವು 14 ಇಂಚು, 120 GSM, 16ನೇ ತಾರೀಕು ಮಾಡಿದ್ದು. ಸೊ ಹಿಂಗೆಲ್ಲ ಬರೆದು ಇಟ್ಟಿರ್ತೀವಿ. ಸೊ ಇದನ್ನ ಈ ರೋಲ್ ಏನಿರ್ತೈತಲ್ಲ, ಈ ರೋಲ್ ನೆಕ್ಸ್ಟ್ ಶೀಟ್ ಕಟಿಂಗಿಗೆ ಹಾಕ್ಬಿಟ್ವಿ. ಶೀಟ್ ಕಟಿಂಗ್ ಒಳಗೆ ನಾವು ಏನ್ ಮಾಡ್ತೀವಿ, ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಶೀಟ್ ಕಟಿಂಗ್ ಮಾಡ್ಕೊಂತೀವಿ. 8 ನಂಬರ್ ಬೇಕಂತಂದ್ರೆ 8, 9, 10 ಇವು 3 ನಂಬರ್ಗೂ ಸೈಜ್ ನಾವು ಏನ್ ಮಾಡ್ತೀವಿ, 16 ಇಂಚಿನ ನಾವು ಯೂಸ್ ಮಾಡತ್ತೀವಿ ಶೀಟ್ ಕಟಿಂಗಿಗೆ. ಆಮೇಲೆ 7 ನಂಬರ್ಗೆ ನಾವು 12 ಇಂಚಿಂದ, ಈಗ ಪ್ರೆಸೆಂಟ್ ಏನ್ ಕಟಿಂಗ್ ಮಾಡತ್ತಾರಲ್ಲ, ಸೊ ಇದು 7 ನಂಬರ್ ಮತ್ತೆ 12 ನಂಬರ್ಗೆ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು 12 ಇಂಚಿಗೆ, ಇದ್ರೊಳಗೆ 7 ನಂಬರ್ ಮತ್ತು 12 ನಂಬರ್ ಮಾಡ್ತೀವಿ. 8, 9, 10 ಏನೈತಲ್ಲ ಅದನ್ನ ಇಲ್ಲೇ 16 ಇಂಚ್, ಇಲ್ಲೇನೈತಲ್ಲ 16 ಇಂಚ್ ಒಳಗೆ ಇದ್ರೊಳಗೆ ನಾವು ಕಟ್ ಮಾಡ್ತೀವಿ. ಸೊ ಈಗ ಎಕ್ಸಾಂಪಲ್, ಈಗ ಶೀಟ್ ಕಟಿಂಗ್ ಮಾಡ್ಕೊಂತೀವಿ, ಲ್ಯಾಮಿನೇಷನ್ ಆಗಿದ್ರೆ ನಾವು ಫಸ್ಟ್ ಶೀಟ್ ಕಟಿಂಗ್ ಮಾಡ್ಕೊಂತೀವಿ. ಶೀಟ್ ಕಟಿಂಗ್ ಹೆಂಗಂತಂದ್ರೆ ಈಗ ಇಲ್ಲೇ ನೋಡ್ಬೋದು, ಈಗ ನಾವು ಇಲ್ಲೇ 12 ಇಂಚಿಂದ ಶೀಟ್ ಹಾಕಿವಿ. ಸೊ ಇದು 12 ಇಂಚಿನ ಶೀಟ್ ಹಿಂಗೆ ಬರ್ದಿದ್ವಿ, ನಿಮ್ಗೆ ಹೆಂಗೆ ಕಟ್ ಮಾಡ್ಕೊಂತೀವಿ ನಾವು 12 ಇಂಚಿಂದ. ಸೊ 12 ಇಂಚಿಂದ ಒಳಗೆ ನಾವು ಏನು ಮಾಡ್ತೀವಿ, ಈಗ 12 ಇಂಚ್ ಐತಿ. ಸೊ ಈಗ ನಿಮ್ಗೆ ಆಗಿಲ್ಲ ಹೇಳ್ದಂಗೆ ನಾನು 12 ಇಂಚ್ ಒಳಗೆ ಏನೇನು ಮಾಡ್ಕೊಂತೀವಿ ನಾವು, 7 ನಂಬರ್ ಮತ್ತು 12 ನಂಬರ್, 7 ನಂಬರ್ ಮತ್ತು 12 ನಂಬರ್ ಶೀಟ್ ಮಾಡ್ಕೊಂತೀವಿ. ಸೊ ಇದೇ ರೀತಿ ನಿಮ್ಗೆ 16 ಇಂಚ್ ಅಂತಂದ್ರೆ ಇದು. ಸೊ ಇಲ್ಲೇ ಇದು ಬರ್ರಿ, ಇಲ್ಲ ನಾ ಹೆಚ್ಚಿಗೆ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ಐತಿ ಇಲ್ಲ 16 ಇಂಚಿಂದ ಇಲ್ಲ. ಸೊ ಇದ್ರೊಳಗೆ ನಾವೇನು ಮಾಡ್ತೀವಿ, 16 ಇಂಚ್ ಐತಿ ಅಗ್ಲಕ್ಕೆ. ಇದ್ರೊಳಗೆ ನಾವೇನು ಮಾಡ್ತೀವಿ, ಇಲ್ಲೇ ಒಂದು 8 ನಂಬರ್ ಕಟ್ ಮಾಡ್ತೀವಿ, ಇಲ್ಲೇ ಒಂದು 8 ನಂಬರ್ ಕಟ್ ಮಾಡ್ತೀವಿ, ಇಲ್ಲೇ 10 ನಂಬರ್ ಕಟ್ ಮಾಡ್ತೀವಿ, ನಾವು 10 ನಂಬರ್ ಕಟ್ ಮಾಡ್ತೀವಿ. ಸೊ 16x16 ಒಳಗೆ ನಾವು ಒಂದು ಶೀಟ್ ಒಂದೇ ಸೈಜ್ 16 ಇಂಚಿಂದ ಇತ್ತಪ್ಪ ಅಂತಂತಂದ್ರೆ ಅದ್ರಾಗ ನೀವು 8 ನಂಬರು ಕಟ್ ಮಾಡ್ಬೋದು, 9 ನಂಬರು ಕಟ್ ಮಾಡ್ಬೋದು, 10 ನಂಬರು ಕಟ್ ಮಾಡ್ಬೋದು. ಸೊ ನಿಮಗೆ ಟೈಮ್ ಕನ್ಸ್ಯೂಮಿಂಗ್, ಎಲ್ಲಾನು ಕನ್ಸ್ಯೂಮಿಂಗ್ ಎಲ್ಲ ನಿಮಗೆ ಇದ್ರಾಗ 16 ಇಂಚ್ ಒಳಗೆ ನೀವೆಲ್ಲ ಮಾಡ್ಬೋದು. 8 ನಂಬರು, 9 ನಂಬರು, 10 ನಂಬರ್. ಆಮೇಲೆ 6 ನಂಬರ್ನ ನಾವು 13 ಇಂಚ್ ಒಳಗೆ ಮಾಡ್ತೀವಿ, 7 ನಂಬರ್ನ ನಾವು 12 ಇಂಚ್ ಒಳಗೆ ಮಾಡ್ತೀವಿ, 12 ನಂಬರ್ನ 12 ಇಂಚ್ ಒಳಗೆ ಮಾಡ್ತೀವಿ. ಸೊ ಇದಿಷ್ಟು ನಿಮಗೆ ಏನೇ ಸರ್ಕಲ್ ಕಟಿಂಗ್ ಲ್ಯಾಮಿನೇಷನ್ ಆಗಿಂದ ನಾವು ಯಾವ ಸೈಜ್ ಮಾಡ್ತೀವಿ ಅನ್ನೋದನ್ನ ಇದನ್ನ ನಾನು ನಿಮ್ಗೆ ಈಗ ಹೇಳ್ಕೊಟ್ಟೆ. ಹೌದಾ, ಅಲ್ಲೇ ಬರ್ರಿ, ನಾನು ನಿಮ್ಗೆ ಈಗ ಅಲ್ಲೇ ತೋರಿಸ್ತೀನಿ ಅಂತ ಹೆಂಗೆ ಕಟ್ ಮಾಡೋದು ಅಂತ ಅನ್ನೋದನ್ನ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ಅಲ್ಲಮ್ಮ 8, 10 ಸ್ವಲ್ಪ ಕಟ್ ಮಾಡಕ್ ಐತಿಲ್ಲ.
ಈಗ ನಾವು ನಮ್ಮ ಕಡೆ ಇಷ್ಟು ಸೈಜ್ ಮಾಡ್ತೀವಿ ನೋಡಿದ್ರಿ ನೀವು ಯಾವ್ದಾವ್ದಪ್ಪ ಅಂತಂದ್ರೆ 6 ನಂಬರು, 7 ನಂಬರು, 8 ನಂಬರು, 9 ನಂಬರು, 10 ನಂಬರು ನೋಡ್ರಿ ಹೆಂಗಂತಂದ್ರೆ. ಸೊ ಫುಲ್ ಸಣ್ಣದಿದ್ದು 6 ನಂಬರ್ ಸರ್ಕಲ್ ಇದೆ. ನೆಕ್ಸ್ಟ್ ಇದು 7 ನಂಬರ್ ಸರ್ಕಲ್. ಸೊ 7 ನಂಬರ್ ಸರ್ಕಲ್. ನೆಕ್ಸ್ಟ್ ನಿಮ್ಗೆ 8 ನಂಬರ್ ಸರ್ಕಲ್ ಬರ್ತೈತಿ. ಇದು 8 ನಂಬರ್ ಸರ್ಕಲ್. ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು 9 ನಂಬರ್ ಸರ್ಕಲ್. ಸೊ ಇದು 9 ನಂಬರ್ ಸರ್ಕಲ್. ನೆಕ್ಸ್ಟ್ ನಿಮಗೆ 10 ನಂಬರ್ ಸರ್ಕಲ್. ನಂಬರ್ ಸರ್ಕಲ್ಲು ರೆಡಿ ಮಾಡ್ತೀವಿ ನಾವು. ಸೊ ಇದಿಷ್ಟು ಸರ್ಕಲ್ಗಳು. ಆಮೇಲೆ ನೆಕ್ಸ್ಟ್ ನಾವು 12 ನಂಬರ್ ಸರ್ಕಲ್ಲು ರೆಡಿ ಮಾಡ್ತೀವಿ. ಸೊ ಇದು 12 ನಂಬರ್ ಸರ್ಕಲ್. ಇಷ್ಟನ್ನು ನಾವು ರೆಡಿ ಮಾಡ್ತೀವಿ. ಎಲ್ಲ ಕಸ್ಟಮರ್ಸಿಗೂ GSM ಮತ್ತು ಬರ್ಸ್ಟಿಂಗ್ ಫ್ಯಾಕ್ಟರ್, BF, ಪೇಪರ್ ಕ್ವಾಲಿಟಿ ಅದು ಗೊತ್ತಿರಲ್ಲ. ಈಗ ನಾ ಏನು ಹೇಳೋದಪ್ಪ ಅಂತಂದ್ರೆ ನಿಮಗೆ 100 GSM ಅಂತಂತಂದ್ರೆ 100 GSM ಕೊಡ್ರಿ, 120 GSM ಅಂತಂದ್ರೆ 120 GSM ಕೊಡಾತೀನಿ ಅಂತ ಹೇಳ್ರಿ. 100 GSM ಅಂತಂತ ಹೇಳಿ ನೀವು 70 GSM ಪೇಪರ್ ಕೊಟ್ರೆ ಕಸ್ಟಮರಿಗೆ ಗೊತ್ತಾಗಲ್ಲ. ಅವ್ರು ಇವತ್ತು ತಗೋಬಹುದು, ಎಂಡ್ ಅವ್ರಿಗೆ ಯಾವತ್ತು ಕಂಪ್ಲೇಂಟ್ ಬರುತ್ತಲ್ಲ, ಸೊ ಅವತ್ತು ಅವ್ರಿಗೆ ನಿಮ್ಮ ಮೇಲೆ ಇದ್ದಿದ್ದ ಟ್ರಸ್ಟ್ ಹೋಗ್ಬಿಡ್ತೈತಿ. ಸೊ ನಾವು ಹಂಗೆ ಮಾಡಲ್ಲ. ಸೊ 100 GSM ಪೇಪರ್ ಅಂತಂದ್ರೆ 100 GSM ಪೇಪರ್ ಅಂತಾನೆ ಹೇಳಿ ಕೊಡ್ತೀನಿ ನಾನು ನಮ್ಮ ಕಸ್ಟಮರ್ಸಿಗೆ. 120 ಬೇಕಂತಂದ್ರೆ 120. 100 GSM ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ, 120 GSM ರೇಟ್ ಹೆಚ್ಚಿಗೆ ಇರುತ್ತೆ. ಯಾಕಂತಂದ್ರೆ 100 GSM ಪೇಪರ್ ಥಿಕ್ನೆಸ್ ಕಡಿಮೆ ಇರುತ್ತೆ, ಸೊ ಪೀಸಸ್ ಹೆಚ್ಚಿಗೆ ಬರ್ತಾವ. 120 GSM ಪೇಪರ್ ಥಿಕ್ನೆಸ್ ದಪ್ಪ ಇರುತ್ತೆ, ಸೊ ಅದು ಪೀಸ್ ಕಡಿಮೆ ಬರ್ತಾವ. ನೀವು ಹೆಂಗ GSM ಜಂಪ್ ಮಾಡ್ಕೊಂತ ಹೋಗ್ತೀರಿ ಅಂದ್ರೆ ಹೈಯರ್, ಈಗ 100, 120, 120 ಬಂದಷ್ಟು ಪೇಪರ್ 140 ಬರಲ್ಲ, 140 ಬಂದಷ್ಟು 180 ಬರಲ್ಲ. ಸೊ ನೀವು ಹೆಂಗ GSM ಹೈಯರ್ ಹಾಕೊಂತ ಹೋಗ್ತೀರಿ, ಸೊ ನಿಮ್ಗೆ ಪೀಸ್ ಹೆಚ್ಚಿಗೆ ಆಗಲ್ಲ, ಕಡಿಮೆ ಹಾಕೊಂತ ಬರುತ್ತೆ. ನೀವು ಹೆಂಗ GSM ಕಡಿಮೆ ಹಾಕೊಂತ ಬರ್ತೀರಿ, ಲೈಕ್ ಎಕ್ಸಾಂಪಲ್ ಈಗ 120ಗೆ 9 ನಂಬರ್ 250 ಪೀಸ್ ಬರುತ್ತೆ. ಸೊ ಅದನ್ನ ನಾವು 100 GSM ನೋಡಿದ್ರೆ 290 to 295 ಪೀಸ್ ಅಷ್ಟೇ ಬರಬೇಕು. 100 GSM 9 ನಂಬರ್ ಅಷ್ಟು ಬಂತಂತಂದ್ರೆ, ಸೊ ನೆಕ್ಸ್ಟ್ ನೀವು 70 GSM ಇಲ್ಲ 80 GSM ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗ್ತೈತಿ, ಪೀಸಸ್ ಹೆಚ್ಚಿಗೆ ಬರ್ತಾವ. ಅವಾಗ ಮ್ಯಾನುಫ್ಯಾಕ್ಚರರ್ಸ್ಗೆ ಲಾಭ, ಬಟ್ ಕಸ್ಟಮರಿಗೆ ಲಾಭ ಆಗಲ್ಲ. ಯಾಕಂತಂದ್ರೆ ಅವ್ರಿಗೆ ಕ್ವಾಲಿಟಿನೇ ಸಿಕ್ಕಿರಂಗಿಲ್ಲ. ಅಮೌಂಟ್ ಮಾತ್ರ ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟ ಕೊಟ್ಟಿರ್ತಾರೆ, ಬಟ್ ಅವ್ರಿಗೆ ಅದು ಕ್ವಾಲಿಟಿ ಸಿಕ್ಕಿರಂಗಿಲ್ಲ. ಸೊ ಆ ಟೈಪ್ ನೀವು ಮೋಸ ಹೋಗ್ಬೇಡ್ರಿ. 100 GSM ಅಂತಂದ್ರೆ 100 GSM ಪೇಪರ್ ಬರಾತಿಲ್ಲ ಅನ್ನೋದು ನಿಮ್ ಮ್ಯಾನುಫ್ಯಾಕ್ಚರರ್ಸ್ಗೆ ನೀವು ಕೇಳ್ರಿ. 100 GSM ವೇಟ್ ಇಷ್ಟ ಬರುತ್ತೆ ಅಂತ ಅನ್ನೋದು ನಾ ಈಗ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. 8, 9, 10 ಏನ್ ವೇಟ್ ಬರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಸೊ ಆ ವೇಟ್ ನೀವು ತಗೊಂಡಿದ್ದ ಐಟಮ್ ಆ ವೇಟ್ ಬರಾತಿತಿ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಕೊರಿ. ಅದ ವೇಟ್ ಬರಾತಿದ್ರೆ ನಿಮ್ಗೆ ಕರೆಕ್ಟ್ ಐತಿ ಅಂತ ಅರ್ಥ. ಆ ವೇಟ್ ಬರಾತಿಲ್ಲ ಅಂತಂತಂದ್ರ ನಿಮ್ ಮ್ಯಾನುಫ್ಯಾಕ್ಚರ್ ಕೇಳ್ಕೊರಿ, ಯಾವ GSM ಪೇಪರ್ ಕೊಟ್ಟಿಪ್ಪ, ನಮಗ ಏನ್ BF ಐತಿ, ಏನ್ ನೀನ್ ಯಾವ GSM ಯೂಸ್ ಮಾಡಿ, ಯಾವ್ದು ಬರ್ಸ್ಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡಿ, 16 BF ಯೂಸ್ ಮಾಡಿಯೋ 14 BF ಯೂಸ್ ಮಾಡಿಯೋ ಅನ್ನೋದು ನೀವು ಕೇಳ್ರಿ. ನೀವು ಕೇಳು ಮಟಾನು ಮ್ಯಾನುಫ್ಯಾಕ್ಚರರ್ಸ್ ಯಾರು ಇದು ಸತ್ಯನ ಹೇಳಂಗಿಲ್ಲ. ನಾನ ನಿಮ್ಗೆ ಹೇಳಾತೀನಿ ಇವತ್ತು ಫಸ್ಟ್, ನಾನೇ ನಿಮ್ಗೆ ಹೇಳಾತೀನಿ. ನೀವು ನಿಮ್ದು ಮ್ಯಾನುಫ್ಯಾಕ್ಚರರ್ಸ್ ಕೇಳ್ರಿ, ನೀವು ಯಾವ GSM ಪೇಪರ್ ಕೊಡಾತೀರಿ. 100 GSM ಅಂದ್ರ ಬರ್ಸ್ಟಿಂಗ್ ಫ್ಯಾಕ್ಟರ್ ಎಷ್ಟೈತೆ ಅಂತ ಕೇಳ್ರಿ. BF ಬರ್ಸ್ಟಿಂಗ್ ಫ್ಯಾಕ್ಟರ್ 16 ಇತ್ತಂತಂದ್ರ ನಿಮ್ಗ ಚಲೋ ಪೇಪರ್ ಬರಾತೈತಿ ಅಂತ ಅರ್ಥ. 14 BF 12 BF ಇತ್ತಂತಂದ್ರ ವರ್ಸ್ಟ್ ಪೇಪರ್ಸ್ ಅವಲ್ಲ. 16 BF ಇಂತ್ರ ಮೇಲೆ ಏನೇನ್ ಬರ್ತಾವಲ್ಲ ಅವೆಲ್ಲ ಚಲೋ ಪೇಪರ್ಸ್. ಇದನ್ನ ನೀವು ತಲೆ ಇಟ್ಕೊಂಡ್ಬಿಡ್ರಿ. ಈಗ ನಮ್ಮ ಕಡೆ ನೀವು 6 ನಂಬರ್ ಸರ್ಕಲ್ ಸಿಗುತ್ತೆ, 7 ನಂಬರ್ ಸಿಗುತ್ತೆ, 8 ಸಿಗುತ್ತೆ, 9 ಸಿಗುತ್ತೆ, 10 ಸಿಗುತ್ತೆ, ಆಮೇಲೆ ಇದು 12 ನಂಬರ್. ಸೊ ಇದಿಷ್ಟು ನಮ್ಮ ಹತ್ರ ನಿಮ್ ಕಡೆ ಸಿಗುತ್ತೆ. 6, 7, 8, 9, 10 ಮತ್ತೆ ಇದು 12. ಹಾಯ್ ಗಾಯ್ಸ್. ಸೊ ಏನಪ್ಪಾ ಇದು ಮಿಡಲ್ ಒಳಗ ಮತ್ತೆ ಬಂದಲ್ಲ ಅಂತ ಅನ್ಕೋಬೇಡ್ರಿ. ಅಂದ್ರೆ ಸ್ವಲ್ಪ ಅದು ವಿಡಿಯೋ ಭಾಳ ಲೆಂದಿ ಆಗ್ಬಿಡುತ್ತೆ. ಒಂದು 40 ಮಿನಿಟ್ಸ್ ತನ ಆಯ್ತು. ಯಾಕಂತಂದ್ರೆ ರಾ ಮಟೀರಿಯಲ್ದು ಎಲ್ಲ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ನಾವು ಈಗ ಇದನ್ನ 2 ಎಪಿಸೋಡ್ ಮಾಡ್ಬೇಕಂತಿದೀವಿ. ಸೊ ಈಗ ಇದು ಫಸ್ಟ್ ಈಗ ನೀವು ಆಗಿಲಿಂತ್ರ ನೋಡಿದ್ರಲ್ಲ, ಸೊ ಇದ್ರೊಳಗೆ ಇದು ಎಪಿಸೋಡ್ 1. ಇದ್ರೊಳಗೆ ನಿಮ್ಗೆ ರಾ ಮಟೀರಿಯಲ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಕೈತಿ, ಆಮೇಲೆ ಶೀಟ್ ಕಟಿಂಗ್ ಹೆಂಗೆ ಆಕೈತಿ, ಆಮೇಲೆ ಸರ್ಕಲ್ ಕಟಿಂಗ್ ಹೆಂಗೆ ಆಕೈತಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಈಗ ಸೊ ಇಲ್ಲಿಗೆ ಇದು ವಿಡಿಯೋ ಮುಗಿಸ್ತೀನಿ ಗೈಸ್ ನಾನು. ಸೊ ಎಪಿಸೋಡ್ 2 ಒಳಗೆ ಏನಾಗ್ತೈತಿ, ಇವು ಮಾಡಿದ್ದು ಪ್ಲೇಟ್ಸ್ ಏನೇನ ವೇಟ್ಸ್ ಬರ್ತಾವು ಏನ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. 8, 9, 10, 12,
ಆಮೇಲೆ ಥಾಲಿ ಅವೆಲ್ಲ ಏನೇನು ವೇಟ್ಸ್ ಬರುತ್ತೆ, ಬಫೆ ಒಳಗೆ ಬಫೆ ಅಂದ್ರೆ ಏನು, ಬಫೆಟ್ ಒಳಗೆ 3 ಲೇಯರ್ ಅಂದ್ರೆ ಏನು, ಅದೆಲ್ಲ ನಾನು ನಿಮಗೆ ಹೇಳ್ತೀನಿ ಈಗ. ಸೊ ಇಲ್ಲಿಗೆ ಇದು ಎಪಿಸೋಡ್ 1 ವಿಡಿಯೋ ನಾ ಇಲ್ಲಿ ಮುಗಿಸ್ತೀನಿ ಗೈಸ್. ಸೊ ಎಪಿಸೋಡ್ 2 ಒಳಗೆ ಸಿಗೋಣ. ಅದು ಇಮಿಡಿಯೇಟ್ ನಿಮಗೆ ಒಂದು 1 to 2 ಡೇಸ್ ಒಳಗನ ಅದು ಬರ್ತೈತಿ. ಫಸ್ಟ್ ಎಪಿಸೋಡು ನೋಡ್ರಿ, ಸೆಕೆಂಡ್ ಎಪಿಸೋಡ್ ನೋಡ್ರಿ. ಸೊ ಇದು ಕಂಪ್ಲೀಟ್ಲಿ ಎಪಿಸೋಡ್ 1, ಎಪಿಸೋಡ್ 2 ರಾ ಮಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಆಮೇಲೆ ರಾ ಮಟೀರಿಯಲ್ ಬಗ್ಗೆ, ಆಮೇಲೆ ನಿಮ್ಗೆ ರೆಡಿ ಐಟಮ್ಸ್ 100 GSM 120 GSM ವೇಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಂಗೆ ಆಗ್ತೈತಿ. ಥ್ಯಾಂಕ್ ಯು. ಸಿ ಯು ಇನ್ ಎಪಿಸೋಡ್ 2 ಗೈಸ್. ಬಾಯ್.